ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಮಾರ್ಸ್ ರವರದು ಗ್ಲೋ ಓ ಕ್ಲಾಕ್ ಪ್ರೈಮರ್. ಈ ಪ್ರೈಮರ್ ಈಗ ಸದ್ಯಕ್ಕೆ ಎಲ್ಲೂ ಸಿಗ್ತಾ ಇಲ್ಲ, ಅಮೆಝಾನ್ ಅಲ್ಲೂ ಸಿಗ್ತಾ ಇಲ್ಲ, purple.com ಅಲ್ಲೂ ಸಿಗ್ತಾ ಇಲ್ಲ, ಈವನ್ ಮಾರ್ಸ್ ಅವರದ್ದು ವೆಬ್ಸೈಟ್ ಅಲ್ಲೂ ಸಿಗ್ತಾ ಇಲ್ಲ. ಅಂಡ್ ಥ್ಯಾಂಕ್ ಗಾಡ್ ಇದು ಸಿಗ್ತಾ ಇಲ್ಲ. ಯಾಕಂದ್ರೆ ಐ ಡಿಂಟ್ ಲೈಕ್ ದಿಸ್ ಪ್ರಾಡಕ್ಟ್ ಅಟ್ ಆಲ್. ರೀಸನ್ಸ್ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಇದರ ಪ್ರೈಸ್ ಬಂದ್ಬಿಟ್ಟು 300 rupees ಅಂಡ್ ಐ ಫೀಲ್ ಇಟ್ ಇಸ್ ನಾಟ್ ವರ್ತ್ ಇಟ್. ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಜಾಗದಲ್ಲಿ ಈ ಪ್ರಾಡಕ್ಟ್ ಈಗ ಅವೈಲೇಬಲ್ ಇದೆ, 283 rupeesಗೆ ಏನೋ ಅದು ಸಿಗುತ್ತೆ. ನಿಮ್ಗೆ ಬೇಕಾದ್ರೆ ಟ್ರೈ ಮಾಡ್ಬೋದು, ಬಟ್ ಐ ಡೋಂಟ್ ರೆಕಮೆಂಡ್ ಇಟ್. ನನಗೆ ಒಂದೇ ಒಂದು ಇದರ ಬಗ್ಗೆ ಇಷ್ಟ ಆಗಿದ್ದೆ ಏನಂದ್ರೆ ಇದರದ್ದು ಪ್ಯಾಕೇಜಿಂಗ್. ಈ ತರ ಟ್ಯೂಬಲ್ ಬರುತ್ತೆ, ಹಾಗೂ ಇಲ್ಲಿ ಪಂಪ್ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಸ್ಕ್ವೀಸ್ ಮಾಡಿದಾಗೆ ಪ್ರಾಡಕ್ಟ್ ಹೊರಗೆ ಬೀಳುತ್ತೆ, ಎಲ್ಲೂ ಅದು ಊಸ್ ಔಟ್ ಆಗಲ್ಲ, ಇಲ್ಲ ಬಿದ್ದು ಹೋಗಲ್ಲ ಅಂತ. ಇದು ನನ್ನ ಟಾಪ್ ಇದ್ದು ಅವಸ್ಥೆ ಹೀಗಾಗಿದೆ, ಮುರಿದಿದೆ ನನ್ನ ಟಾಪ್. ಆಕ್ಚುಲಿ ನನ್ನ ಮಕ್ಕಳು ಕೆಳಗೆ ಬೀಳ್ಸಿ ಇದನ್ನೆಲ್ಲ ಈ ತರ ಮಾಡಿದ್ದಾರೆ. ಓಕೆ, ಅದನ್ನ ಬಿಡುವ. ನೆಕ್ಸ್ಟ್ ಈ ಪ್ರೈಮರ್ ಬಗ್ಗೆನೇ ಹೇಳ್ಬೇಕಿದ್ರೆ, ಆಕ್ಚುಲಿ ಈ ಪ್ರೈಮರ್ ಅವರು ಲಾಂಚ್ ಮಾಡಿದ್ದು ಐ ಥಿಂಕ್ ಟೂ ಇಯರ್ಸ್ ಬ್ಯಾಕ್ ಇವರು ಲಾಂಚ್ ಮಾಡಿದ್ರು. ಅಂಡ್ ಐ ಥಿಂಕ್ 1.5 year ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇತ್ತು. ದೆನ್ ಲೇಟರ್ ಆನ್ ಅವರು ತೆಗೆದ್ರು. ಬಟ್ ಈ ಪ್ರಾಡಕ್ಟಿಗೆ ಮಿಕ್ಸ್ಡ್ ರಿವ್ಯೂಸ್ ಬರ್ತಿತ್ತು ಇನ್ಫ್ಲೂಯೆನ್ಸರ್ಸ್ ಇಂದ. ದಿಸ್ ಇಸ್ ಇನ್ಫ್ಯೂಸ್ಡ್ ವಿತ್ ದ ಬೆನಿಫಿಟ್ಸ್ ಆಫ್ ಗ್ರೀನ್ ಟೀ, ನಯಾಸಿನಮೈಡ್, ವಿಟಮಿನ್ ಎ, ವಿಟಮಿನ್ ಸಿ, ಹೈಲುರಾನಿಕ್ ಆಸಿಡ್ ಅಂಡ್ ವಿಟಮಿನ್ ಇ ಟು ಸಪೋರ್ಟ್ ಸ್ಕಿನ್ ಫಾರ್ ಅ ಹೆಲ್ದಿಯರ್ ಲುಕಿಂಗ್ ಬೇಸ್ ಅಂಡ್ ಪ್ರೊವೈಡ್ ಅ ಗ್ಲಾಸಿ ಗ್ಲೋ. ಓಕೆ, ಗ್ಲಾಸಿ ಗ್ಲೋ ಕೊಡುತ್ತೆ ಅಂತ ಇದು ಕ್ಲೇಮ್ ಮಾಡುತ್ತೆ. ಅಂಡ್ ಐ ಅಗ್ರಿ ಆನ್ ಇಟ್. ಇದು ಆಕ್ಚುಲಿ ನಿಮ್ಗೆ ಒಂದು ಏನ್ ಹೇಳ್ತಾರೆ, ಇದು ಸಿಲ್ಕ್ ಸ್ಯಾಟಿನ್ ತರ ಫಿನಿಶ್ ಕೊಡುತ್ತೆ. ಎಕ್ಸಾಕ್ಟ್ಲಿ ಶೈನಿ ಫಿನಿಶ್ ಅಲ್ಲ, ಯಾಕಂದ್ರೆ ಇದ್ರಲ್ಲಿ ಯಾವುದು ಶೈನಿ ಗ್ಲೋಯಿ ಪಾರ್ಟಿಕಲ್ಸ್ ಇಲ್ಲ. ಸೊ ಆ ಥರ ಶೈನ್ ಕೊಡಲ್ಲ, ಬಟ್ ಒಂದು ಗ್ಲೋ ಕೊಡುತ್ತೆ. ಆಕ್ಚುಲಿ ಗ್ಲೋ ಫ್ರಮ್ ವಿದಿನ್ ತರ ಕೊಡುತ್ತೆ. ಗ್ಲಾಸ್ ಟೈಪ್ ಸ್ಕಿನ್ ಇರುತ್ತಲ್ವ, ಆ ತರ ನಿಮ್ಗೆ ಸ್ಕಿನ್ ಅಲ್ಲಿ ಫಿನಿಶ್ ಕಾಣುತ್ತೆ. ಬಟ್ ಇದು ಬೇರೇನು ಮಾಡಲ್ಲ, ನಮ್ಮ ಪೋರ್ಸ್ ಅನ್ನು ಬ್ಲರ್ ಮಾಡಲ್ಲ. ಒಂದು ಹೈಡ್ರೇಟಿಂಗ್ ಪ್ರೈಮರ್ ಅಂತ ಹೇಳ್ತಾರೆ, ಬಟ್ ನಂಗೆ ಅಷ್ಟೊಂದು ಹೈಡ್ರೇಷನ್ ಫೀಲ್ ಆಗ್ಲಿಲ್ಲ. ಇದು ಆಕ್ಚುಲಿ ಹಚ್ಚಿದ ಕೂಡಲೇ ಬೇಗನೆ ಡ್ರೈ ಆಗಿ ಹೋಗುತ್ತೆ, ಬೇಗನೆ ಸ್ಕಿನ್ ಒಳಗೆ ಸೋಕಿನ್ ಆಗೋದು ಅಂತ ಹೇಳಲ್ಲ ನಾನು, ಬಟ್ ಸ್ಕಿನ್ ಅಲ್ಲೇ ಡ್ರೈ ಆಗಿ ಹೋಗುತ್ತೆ. ಅಂಡ್ ಏನಂದ್ರೆ ಒಂದು ಸ್ಟಿಕ್ಕಿ ಫೀಲಿಂಗ್ ಬಿಟ್ಬಿಡುತ್ತೆ, ವಿಚ್ ಐ ಡಿಂಟ್ ಲೈಕ್. ಆಯಿಲಿ ಫೀಲಿಂಗ್ ಅಲ್ಲ, ಒಂಥರ ಇದು ಫೆವಿಕಾಲ್ ಗ್ಲೂ ನೋಡಿದಿರಲ್ಲ, ಸ್ವಲ್ಪ ಅದು ಒಣಗ್ತಾ ಇರುವಾಗ ಹೇಗೆ ಅದು ಚಿಪ್ಕು ತರ ಆಗತ್ತೆ, ಆ ತರ ಇದ್ರದ್ದು ಹಚ್ಚಿದ ನಂತರ ಒಂದೇ 2 ಸೆಕೆಂಡ್ ಅಲ್ಲಿ ಆ ತರ ಫಿನಿಶ್ ಇದು ಕೊಟ್ಬಿಡುತ್ತೆ. ಅಂಡ್ ಕೆಲವರಿಗೆ ಆ ತರದ್ದು ಫೀಲಿಂಗ್ ಇಷ್ಟ ಆಗುತ್ತೆ, ಯಾಕಂದ್ರೆ ಅವರ ಫೌಂಡೇಶನ್, ಕನ್ಸೀಲರ್ ಎಲ್ಲ ತುಂಬಾ ಹೊತ್ತು ಆ ಫಿನಿಶ್ ಮೇಲೆ ಉಳ್ಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ ಅಂತ ಅವ್ರದ್ದು ಅನಿಸಿಕೆ. ಬಟ್ ಐ ಆಮ್ ಆಫ್ ಅ ಡಿಫರೆಂಟ್ ಒಪಿನಿಯನ್. ನನಗೆ ಹಾಗೆ ಅನ್ಸಲ್ಲ. ನನಗೆ ಆ ಥರ ಸ್ಟಿಕ್ಕಿ ಫೀಲಿಂಗ್ ಬಂದರೆ ಇಡೀ ದಿನ ನನ್ನ ಮುಖದಲ್ಲಿ ಏನೋ ಹೆವಿ ಹಾಕಿದಾಗೆ ಫೀಲಿಂಗ್ ಬರುತ್ತೆ. ಆ್ಯಂಡ್ ಈಗಲೂ ನನಗೆ ಹಾಗೆ ಫೀಲ್ ಆಗ್ತದೆ, ಯಾಕಂದರೆ ಅಂಡರ್ನೀತ್ ಮೈ ಕನ್ಸೀಲರ್ ನಾನು ಇದನ್ನೇ ಹಚ್ಚಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಆ್ಯಕ್ಚುಲಿ ಇದರಲ್ಲಿ ಒಂಥರ ಲೈಟ್ ಫ್ರೇಗ್ರೆನ್ಸ್ ಇದೆ, ಹರ್ಬಲ್ ಫ್ರೇಗ್ರೆನ್ಸ್ ಥರ ಇದೆ. ಆ್ಯಂಡ್ ಅಷ್ಟೇನು ಓವರ್ ಪವರಿಂಗ್ ಇಲ್ಲ. ಇದರ ಟೆಕ್ಸ್ಚರ್ ಬಗ್ಗೆನೇ ಹೇಳಬೇಕಿದ್ರೆ, ಆಕ್ಚುಲಿ ಇದನ್ನು ಪಂಪ್ ಔಟ್ ಮಾಡುವಾಗ ಒಂಥರ ಫ್ಲೂಯಿಡ್, ಲಿಕ್ವಿಡ್ ಕೂಡ ಅಲ್ಲ, ಆಚೆ ತಿಕ್ಕು ವ್ಯಾಕ್ಸ್ ತರ ಕೂಡ ಅಲ್ಲ, ಕ್ರೀಮ್ ತರ ಕೂಡ ಅಲ್ಲ, ಒಂಥರ ಫ್ಲೂಯಿಡ್ ಫಾರ್ಮೆಟ್, ಸ್ವಲ್ಪ ತಿಕ್ ಲಿಕ್ವಿಡ್ ಇರುತ್ತಲ್ಲ ಆ ತರದ ಫಾರ್ಮೆಟ್ ಅಲ್ಲಿ ಇದರದ್ದು ಟೆಕ್ಸ್ಚರ್ ಇದೆ. ಅಂಡ್ ನಾವು ಅದನ್ನು ಹಚ್ಚಿದ ಕೂಡಲೇ ಆಕ್ಚುಲಿ ರನ್ನಿ ಕನ್ಸಿಸ್ಟೆನ್ಸಿ ಅಂತ ಕಾಣಿಸುತ್ತೆ, ಬಟ್ ನೋ, ನಾವು ಅದನ್ನು ಟಚ್ ಮಾಡುವಾಗ ಈ ಸ್ನೇಲ್ ಮ್ಯೂಸಿನ್ ಹೇಗೆ ಅದರದ್ದು ವೆಬ್ ತರ ಇದು ಬರುತ್ತೆ, ಕನ್ಸಿಸ್ಟೆನ್ಸಿ ಬರುತ್ತೆ, ಆ ತರ ಇದ್ರದ್ದು ಕನ್ಸಿಸ್ಟೆನ್ಸಿ ಇದೆ. ಆ್ಯಂಡ್ ಇಟ್ ಫೀಲ್ಸ್, ನಂಗಂತೂ ಇಷ್ಟ ಆಗಲಿಲ್ಲ, ಇಟ್ ಫೀಲ್ಸ್ ಯಾಕ್ ಅಂತ ಅನಿಸಿತ್ತು ನನಗೆ. ನಾನು ಇದನ್ನು ಐ ಥಿಂಕ್ 2 to 3 times ಹಚ್ಚಿರಬೇಕು. ಆ್ಯಂಡ್ ನನಗೆ ಕಂಫರ್ಟೇಬಲ್ ಅನ್ಸಲ್ಲ ಇದನ್ನು ಹಚ್ಬಿಟ್ಟು. ಸೊ ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್. ಇದನ್ನು ಯಾವಾಗ ಹಚ್ಬೋದು ಅಂತ ನೀವು ನನಗೆ ಕೇಳಬೇಕಿದ್ರೆ, ಇದೇನು ಹೈಡ್ರೇಟಿಂಗ್ ಪ್ರೈಮರ್ ಅಂತ ಏನೂ ಇಲ್ಲ. ಸೊ ಇದನ್ನು ಯಾವ ಟೈಮಲ್ಲೂ ಹಚ್ಬೋದು, ಸಮ್ಮರ್ಸ್, ರೈನಿ, ವಿಂಟರ್ಸ್ ಯಾವ ಟೈಮಲ್ಲೂ ಹಚ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ರೆ, ಈ ಥರ ನಿಮ್ಮ ಸ್ಕಿನ್ ಮೇಲೆ ಫೌಂಡೇಶನ್ ಜಾಸ್ತಿ ಹೊತ್ತು ಉಳ್ಕೊಳ್ಳಲ್ಲ ಅಂತ ಇದ್ರೆ, ಅವಾಗ ಇದನ್ನು ಹಚ್ಚಿ ಫೌಂಡೇಶನ್ ಇದ್ರ ಮೇಲೆ ಹಚ್ಚೋದ್ರಿಂದ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ ಪ್ರಾಪರ್ಟಿ ಐ ಥಿಂಕ್ ಐ ಕ್ಯಾನ್ ಅಗ್ರಿ ವಿತ್ ಇಟ್. 2-3 ಗಂಟೆ ಮುಖದಲ್ಲಿ ಮೇಕಪ್ ಕೆಲವರದ್ದು ಉಳಿಯುತ್ತೆ ನಾರ್ಮಲ್ ಬೇರೆ ಪ್ರೈಮರ್ ಹಾಕಿದ್ರೆ, ಬಟ್ ಇದರಲ್ಲಿ ಒಂದು 1 hour ಜಾಸ್ತಿ ಉಳಿಬೋದು, ಒಂದು 4 hours ಮೇಕಪ್ ಬರ್ಬೋದು. ಸೊ ಅಂದ್ರೆ ಆಸ್ ಐ ಸೆಡ್ ದಟ್ ಟೈಮ್, ಮೇಕಪ್ ಇದರಲ್ಲಿ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ದ್ಯಾಟ್ಸ್ ಒನ್ ಆಫ್ ದ ಅಡ್ವಾಂಟೇಜ್. ಅದನ್ನ ಬಿಟ್ಟು ಬೇರೆ ನನಗೆ ಇದರಲ್ಲಿ ಯಾವ ಪ್ರಾಪರ್ಟೀಸ್ ಕೂಡ ಇಷ್ಟ ಆಗಲಿಲ್ಲ. ಯು ಕ್ಯಾನ್ ಸ್ಕಿಪ್ ದಿಸ್ ಪ್ರೈಮರ್ ಅಂಡ್ ಥ್ಯಾಂಕ್ ಗಾಡ್, ನೀವು ಸ್ಕಿಪ್ ಮಾಡ್ಬೇಕಂತಾನೂ ಇಲ್ಲ, ಇದೀಗ ಮಾರ್ಕೆಟಲ್ಲಿ ಇಲ್ಲ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.